ಈ ವಿಡಿಯೋದಿಂದ ನನಗೆ ಯಾವ ಮೆಚ್ಚುಗೆನೂ ಬೇಡ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕು. ಇಲ್ಲಿನ ಜನರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಲೈವ್ ಸಾಗರ್ KF15ನ ಉದ್ದೇಶ. ಹಾಗಾಗಿ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇದು ಮರ್ಸಾ ಗ್ರಾಮಕ್ಕೆ ಸೇರುತ್ತೆ, ಗುಡ್ಡೆಕೋತಿ ಹತ್ರ. ಸೊ ಗುಡ್ಡೆಕೋತಿ ಗ್ರಾಮಕ್ಕೆ ಸೇರುತ್ತೆ. ಇದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದ ಹಿಂಭಾಗದಲ್ಲಿರುವಂಥ ಇದೊಂದು ಲೇಔಟು. ಇದು ಇಲ್ಲಿನ ಸ್ಥಳೀಯ ನಾಗರಿಕರಿಗೆ ಭಾಳಷ್ಟು ಮಳೆಗಾಲದಲ್ಲಿ ತೊಂದರೆ ಆಗುತ್ತೆ. ಸೊ ನೀವು ಕಾಣ್ಬೋದು, ಇಲ್ಲಿ ತನಕ ಕಾಂಕ್ರೀಟ್ ರಸ್ತೆ ಆಗಿದೆ. ಈ ಕಾಂಕ್ರೀಟ್ ರಸ್ತೆನೇ ಇದು ಮುಂದಿನ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಆಗಿಲ್ಲ. ಯಾಕಂದರೆ ಇಲ್ಲಿ ಸ್ಥಳೀಯರಿಗೆ ಶಾಲೆಗೆ ಹೋಗೋಕ್ಕೆ ಮತ್ತು ಏನೋ ಅರ್ಜೆಂಟ್ ಬಂದು ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಇಲ್ಲಿನ ಸ್ಥಳೀಯರಿಗೆ ತುಂಬ ತೊಂದರೆ ಆಗುತ್ತೆ. ಭಾಳಷ್ಟು ಕಷ್ಟ ಇದೆ. ಯಾವುದೇ ಒಂದು ಕಾರಣಾಂತರಗಳಿಂದ ಈ ರಸ್ತೆಯಲ್ಲಿ ತಿರುಗಾಡೋಕ್ಕಾಗಲ್ಲ ಅಂಥ ಒಂದು ಸನ್ನಿವೇಶ ಇರೋದರಿಂದ ಭಾಳಷ್ಟು ಕಷ್ಟ. ಇಲ್ಲಿನ ಸ್ಥಳೀಯರು ಹೇಳ್ತಿದ್ರು, ದಯವಿಟ್ಟು ನಮಗೂ ಕೂಡ ಒಂದು ಮೂಲಭೂತ ಸೌಕರ್ಯ ಅಂದರೆ ರಸ್ತೆಯ ಅವಶ್ಯಕತೆ ಇದೆ. ನಮಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಮಳೆಗಾಲದಲ್ಲಿ ಹೋಗೋಕ್ಕೆ ಭಾಳಷ್ಟು ಕಷ್ಟ ಆಗತ್ತೆ ಅನ್ನೋ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ದಯವಿಟ್ಟು ಸಾಗರದ ಶಾಸಕರೇ, ನೀವು ಇದರ ಕಡೆ ಗಮನ ಹರಿಸ್ತೀರನ್ನ ಆಶಾಭಾವನೆಯಿಂದ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲೂ ಕೂಡ ಇದ್ದಾರೆ. ಮತದಾರರು ಹೇಳ್ತಾಯಿದ್ರು, ನಾವು ಈ ಬಾರಿ ನಮಗೇನಾದರೂ ಈ ರಸ್ತೆ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಖಂಡಿತ ಮತ ಚಲಾವಣೆಗೆ ಬರೋದಿಲ್ಲ, ನಾವು ಮತ ಹಾಕಲ್ಲ, ಮತ ನಮಗೆ ಬೇಡ, ನಮಗೆ ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂದಮೇಲೆ ನಾವು ಮತ ಹಾಕಿ ಏನು ಲಾಭ? ಹಾಗಾಗಿ ನಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನೋಡಿ ಇಲ್ಲಿ ಆಟೋ ರಿಕ್ಷಾಗಳು ಬರೋಕ್ಕೆಲ್ಲ ಮಕ್ಳಿಗೆ ಶಾಲೆಗೆ ಬಿಡೋಕ್ಕೆ ಬರಬೇಕಾದ್ರೆ ಭಾಳಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬರಬೇಕಾಗತ್ತೆ. ಈ ಮಕ್ಕಳುಗಳೆಲ್ಲ ಇಲ್ಲಿ ಮುಂದೆ ನೋಡ್ಬೋದು, ಮಕ್ಕಳು ನೋಡಿ, ಇಲ್ಲಿ ಮಕ್ಕಳಿಗೆ ತುಂಬ ಮಕ್ಕಳಿದ್ದಾರೆ, ನೋಡ್ಬೋದು ನೀವು. ಪಾಪ ಅವರಿಗೂ ಕಷ್ಟ ಆಗತ್ತೆ. ಜೂಮ್ ಮಾಡ್ತೀನಿ ನೋಡಿ, ಈ ಕೆಸರು ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೂ ಕೂಡ ರಸ್ತೆ ಬೇಕು. ಬಹಳಷ್ಟು ಮನೆಗಳಿದ್ದಾವೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಇಲ್ಲಿನ ಈಗ ಸ್ಥಳೀಯ ಯಾರು ಇದಿರಲ್ಲ ಲೀಡರ್ಸ್ ಅಂತ ಹೇಳ್ಕೊಂಡವರು, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ನೋಡೋಣ, ಇಲ್ಲಿ ಯಾರಾದರೂ ಸ್ಥಳೀಯರು ಮಾತಾಡ್ತಾರೆ, ಏನಂತಾರಂತ ಕೇಳೋಣ. ಸ್ಥಳೀಯ ನಿವಾಸಿಗಳು ತುಂಬ ತಮ್ಮ ಗೋಳು ಹೇಳ್ಕೊಳ್ತಾ ಇದ್ರು, ಹಾಗಾಗಿ ಅವ್ರ ಹತ್ರನೂ ಬಂದೆ. ಇಲ್ಲಿ ಪುಟಾಣಿ ಮಕ್ಕಳಿಗೆ ಕೂಡ ನೋಡ್ಬೋದು. ರಮಣ ಅಂತ ಇದ್ದಾರೆ. ರಮಣ ಅವರೇ ನಮಸ್ತೆ. ನಿಮ್ಮ ಈ ರಸ್ತೆ ನಾನು ನೋಡಿ ತುಂಬ ಬೇಜಾರಾಯಿತು. ನೀವು ಕೂಡ ನಂಗೆ ಮಾಡ್ಕೊಳ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಏನು ಸಿಗ್ತಾ ಇಲ್ಲ ನಮಗೆ. ನಾವು ಇಂಡೈರೆಕ್ಟ್ ಆಗಿ ಈ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ನಾವೆಲ್ಲ ತರದ ಸಹಕಾರ ಕೊಟ್ಟಿದ್ದೀವಿ. ನಮ್ಗೆ ಅಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಏನು ಆಗಿಲ್ಲ. ಮಕ್ಕಳಂತೂ ಓಡಾಡ್ದಿರೋ ಪರಿಸ್ಥಿತಿ ಬಂದಿದೆ. ಗಾಡಿಯಲ್ಲಂತೂ ಬರಕ್ ಆಗೋದಿಲ್ಲ. ದಯವಿಟ್ಟು ನೀವೇ ನೋಡಿ, ಸ್ವಲ್ಪ ಜೂಮ್ ಮಾಡಿ ನೋಡಿ. ಮಕ್ಕಳೆಲ್ಲ ಇದಾರೆ, ಅವ್ರನ್ನೆಲ್ಲರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆಟೋದವ್ರು ಯಾರು ಬರಲ್ಲ, ಇಲ್ಲಿ ರೋಡಿಗೆ ಬರಲ್ಲ. ದಯವಿಟ್ಟು ನಮ್ಮ ಮನವಿನ ಸ್ವೀಕಾರ ಮಾಡಿಬಿಟ್ಟು ನಮ್ಗೆ ರಸ್ತೆ ಸರಿಪಡಿಸ್ಕೊಡ್ಬೇಕಾಗಿ ವಿನಂತಿ. ಅವ್ರು ಮಾಡಿ ಕರೆಕ್ಟಾಗಿ. ಮಕ್ಕಳೇ, ಈಗ ನಿಮ್ಗೆ ಏನು ಬೇಕು? ರಸ್ತೆ ಬೇಕಲ್ವಾ? ಎಷ್ಟು ದಿನದಿಂದ ನಿಮ್ಗೆ ಕಷ್ಟ ಆಗ್ತಿದೆ ಇಲ್ಲಿ? 2 ತಿಂಗಳಿಂದ ಕಷ್ಟ ಆಗ್ತಿದೆ ಅಂದರೆ ಶಾಲೆಗೆ ಹೋಗೋಕ್ಕೆ ಬರೋಕ್ಕೆಲ್ಲ ಕಷ್ಟ ನಿಮಗೆ. ಹಾಗಾಗಿ ನಿಮ್ಮ ಪರವಾಗಿ ನಾನು ಕೇಳ್ಕೊತಿದ್ದೀನಿ, ಮಾನ್ಯ ಶಾಸಕರೇ, ನೋಡಿ ಪುಟಾಣಿ ಮಕ್ಕಳಿಗೆ ಇನ್ನೂ ತುಂಬ ಜನ ಮಕ್ಕಳಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಬರ್ತಾ ಇದ್ದಾರೆ. ನಾನು ಜೂಮ್ ಮಾಡಿ ತೋರಿಸ್ತೀನಿ. ಮಕ್ಕಳುಗಳು ಬರ್ತಾ ಇದ್ದಾರೆ, ತುಂಬ ನಿವಾಸಿಗಳಿದ್ದಾರೆ. ಇಲ್ಲಿನ ಸ್ಥಳೀಯರು ಕೂಡ ಮಾತಾಡಿದ್ದಾರೆ. ದಯವಿಟ್ಟು ಅವರಿಗೂ ಕೂಡ ಸರ್ಕಾರ ಮೂಲಭೂತ ಸೌಕರ್ಯ ಕೊಡೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ಉದ್ದೇಶಗಳು ಯಾವತ್ತೂ ಹುಸಿಯಾಗಿರಬಾರ್ದು. ಹೋದ ಬಾರಿ ಚುನಾವಣೆಗೆ ಬಂದಂಥ ಇಲ್ಲಿನ ಮತದಾರರು ಏನೋ ಹೇಳ್ತಾಯಿದ್ರು, ನಾವು ರಸ್ತೆ ಮಾಡಿಕೊಟ್ಟಿಲ್ಲ ಅಂದರೆ ಇನ್ನು ಮತ ಹಾಕಿ ಏನು ನಮಗೆ ಲಾಭ ಅಂತ ಕೇಳ್ತಾಯಿದ್ರು. ಹಾಗಾಗಿ ದಯವಿಟ್ಟು ಇಲ್ಲಿನ ಸ್ಥಳೀಯರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಲೈವ್ ಸಾಗರ್ KF15ನ ಆಶಯ. ನೋಡ್ಬೋದು ನೀವು, ರಸ್ತೆ ಗುಂಡಿಗಳು ಯಾವ ರೀತಿಯಲ್ಲೂ ಕೂಡ ಇಲ್ಲಿ ತಿರುಗಾಡೋಕ್ಕಾಗಲ್ಲ. ದಯವಿಟ್ಟು ಇದನ್ನು ರಸ್ತೆಯನ್ನು ಸರಿಪಡಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿನ್ನ ಹೆಸರೇನು? ನನ್ನ ಹೆಸರು ನಾಗವೇಣಿ ಅಂತ. ಯಾವ ಶಾಲೆಯಲ್ಲಿ ಓದ್ತಿದೀಯಾ?
ಸಿದ್ದೇಶ್ವರ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, 7ನೇ ತರಗತಿ. ಇಲ್ಲಿ ನಾವು ತುಂಬಾ ವರ್ಷದಿಂದ ಇಲ್ಲೇ ಇದ್ದೀವಿ. ನಮಗೆ ಇಲ್ಲಿ ಓಡಾಡೋ ಸ್ಕೂಲಿಗೆ ಹೋಗೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ನಮಗೆ ಹುಷಾರಿಲ್ಲ ಅಂದ್ರೆ ಇಲ್ಲೆಲ್ಲ ಗಾಡಿಗಳೆಲ್ಲ ಬರಲ್ಲ. ಪರೀಕ್ಷೆ ಎಕ್ಸಾಮ್ ಟೈಮಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ಇಲ್ಲಿ ರೋಡ್ ಸರಿ ಇಲ್ದ್ರಿಂದ ಯಾವ್ದು ವಾಹನಗಳು ಕೂಡ ಬರ್ತಾ ಇಲ್ಲ. ಇಲ್ಲಿ ನಡ್ಕೊ ಹೋಗೋದಿಕ್ ಕೂಡ ಆಗ್ತಾ ಇಲ್ಲ. ಖಂಡಿತ ನಿನ್ನ ಮನವಿ ಈ ಸರ್ಕಾರ ಈ ಇಲ್ಲಿನ ಸ್ಥಳೀಯ ಶಾಸಕರು ಕೇಳಲಿ ಅನ್ನೋದೇ ನನ್ನ ಆಶಯ. ಇದು ಹತ್ತಿರ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಿಂದ ಹಿಂಭಾಗದ ರಸ್ತೆಯಲ್ಲಿದೆ. ಮರ್ಸಾ ಗ್ರಾಮ, ಎಮ್ಮೆನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವಂತಹ ಈ ಒಂದು ಶಿವಪ್ಪನವರ ಮನೆ ಹಿಂಭಾಗದಲ್ಲಿದೆ. ದಯವಿಟ್ಟು ಬಸವನಹಳ್ಳಿ ಹಿಂಭಾಗದಲ್ಲೂ ಬರುತ್ತೆ. ಇವ್ರ ಮನೇಲೂ ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 2 ಮಕ್ಕಳಿದ್ದಾರೆ. ಅವರಿಗೂ ಕೂಡ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅವರಿಗೂ ಕೂಡ ನಾನು ತೋರಿಸ್ತೀನಿ. ನಿಮ್ಮೆಲ್ಲ ಆಶೆಗಳು ನೆರವೇರಲಿ. ನೀವೇನಾದರೂ 1-2 ಮಾತು ಹೇಳಿ. ನಾವ್ ಅದೇ ಏನ್ ಹೇಳೋದು, ನಮ್ಮ ಮಕ್ಳಿಗೆ ಓದ್ಲಿಕ್ಕೆಲ್ಲ ಕಷ್ಟ ಆಗತ್ತೆ. ಗಾಡಿಗಳು ಓಡಾಡಲ್ಲ, ಬೈಕ್ಗಳು ಓಡಾಡಕ್ಕೂ ಕಷ್ಟ, ನಡ್ಕೊಂಡು ಹೋಗಕ್ಕೂ ಕಷ್ಟ. ಮಳೆಗಾಲದಾಗೆ ರೋಡ್ ಎಲ್ಲ ಸರಿ ಇಲ್ಲ. ಸರಿ ಮಾಡ್ತೀನಿ, ಓಟ್ ಹಾಕ್ರಿ ಅಂತಾರೆ. ನಾವು ಓಟ್ ಹಾಕಿ ಗೆಲ್ಸಿದ್ಮೇಲೆ ರೋಡಿನ ಸಮಸ್ಯೆನೇ ಇಲ್ಲ, ಯಾವ್ದು ಬರೋದೇ ಇಲ್ಲ. ಬಂದು ಏನ್ ಆಯ್ತು ಎಂತ ಆಯ್ತು ಅಂತ ಯಾರು ಕೇಳೋರಿಲ್ಲ. ಹಂಗಿದ್ದಾಗ ನಾವು ನಮ್ಮ ಮಕ್ಳಿಗೆ ಓದ್ಸೋದ್ ಹೆಂಗೆ? ನಾವು ಬಡತನದಲ್ಲಿ ಇದ್ದವ್ರು ಕೂಲಿ ಮಾಡ್ಕೊತೀನಿ, ಹಿಂಗೆಲ್ಲ ಆದಾಗ ನಮಗೆ ಕಷ್ಟ ಆಗತ್ತೆ. ಖಂಡಿತ. ಹಾಗಾಗಿ ಇವ್ರು ಒಂದ್ ಸ್ವಲ್ಪ ಏನು ಎಂತ ಅಂತೇಳಿ ಓಟ್ ಹಾಕೊಂಡು ಗೆದ್ಕೊಂಡವ್ರು ಆರಾಮಾಗಿ ಮನೇಲಿ ಕುತ್ಕೊಂತಾರೆ. ಬಡವರಿಗೆ ಏನು ಮಾಡೋದಿಲ್ಲ. ನಮಗೇನು ಕರೆಂಟು ಇದ್ದಿಲ್ಲಾಗಿತ್ತು. ಶಾಸಕರಿಗೆ ಏನಂತೀರಾ? ಸ್ಥಳೀಯ ಶಾಸಕರು ಗೋಪಾಲಕೃಷ್ಣ ಬೇಳೂರವರಿಗೆ ಮನವಿ ಮಾಡ್ಕೊಳ್ಳಿ ನಮ್ಮ ಚಾನಲ್ ಮುಖಾಂತರ, ಸರ್ ನಮಗೆ ರಸ್ತೆ ಮಾಡಿಕೊಡಿ ಅಂತ. ಅವರಿಗೆ ಬೇಡ್ಕೊಂತ ಅಷ್ಟೇ. ಅವರೇ ನಮಗೆ ಏನಾದರೂ ನಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸ್ಬೇಕು. ಯಾಕಂದರೆ ಬಡವರ ಪರ ಇರುವಂಥ ಶಾಸಕರು ಅವರು ಬಡವರಿಗೆ ಬಗ್ಗೆ ತುಂಬ ಅತಿ ಕಾಳಜಿ ಇರುವಂಥವ್ರು. ಹಾಗಾಗಿ ನೀವು ನಿಮ್ಮ ಮುಖಾಂತರ ಹೇಳಿ ಅವರಿಗೆ. ನಮಸ್ತೆ ಸರ್, ನಾವಿಲ್ಲಿ ಗೋಪಾಲಕೃಷ್ಣ ಇವರಿಗೆ ಬೇಡಿಕೆ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ಆಟೋದವರು ತುಂಬಾ ಬಾಡಿಗೆ ಕೇಳ್ತಾರೆ, ನಮ್ಗೆ ಅಷ್ಟು ಕಟ್ಟೋ ಅಷ್ಟು ಇಲ್ಲ. ಒಂದು ಸಮಸ್ಯೆ. ಇನ್ನೊಂದು ರೋಡ್ ಎಲ್ಲ ಸರಿ ಆಗ್ಬೇಕು. ಹೊಂಡ ಗುಂಡಿಯಲ್ಲಿ ಮಕ್ಕಳು ನಡ್ಕೊಂಡು ಹೋಗೋಕೆ ತುಂಬಾ ಕಷ್ಟ ಆಗ್ತಿದೆ. ನಮಗೂ ಬಿಟ್ಟು ಬರಕ್ ಕಷ್ಟ ಆಗ್ತದೆ ಮಕ್ಕಳನ್ನ. ತುಂಬಾ ಬ್ಯಾಗ್ಗಳು ತುಂಬಾ ವೆಯ್ಟ್ ಇರ್ತವೆ, ಮತ್ತೆ ಇಲ್ಲಿಂದ ಅಲ್ಲಿವರೆಗೆ ನಡೆಯಕ್ಕೂ ತುಂಬಾ ಹಿಂಸೆ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ರೋಡ್ ಒಂದು ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಂತ ಇದ್ದೀವಿ ಅಷ್ಟೇ ಸರ್. ಖಂಡಿತ, ಧನ್ಯವಾದಗಳು ಮ್ಯಾಮ್. ಮುಂದೆ ಇಲ್ಲೊಂದು ಮನೆಗೆ ಬಂದಿದ್ದೀನಿ, ಇದೇ ಗ್ರಾಮದಲ್ಲಿ. ಅವರು ಕೂಡ ಹೇಳ್ತಾ ಇದ್ರು, ಸರ್ ನನ್ನ ಮಕ್ಕಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಪೀಡ್ಸ್ ಕಾಯಿಲೆಗಳು ಹಾಗೆ ತುಂಬ ತೊಂದರೆ ಆಗತ್ತೆ. ಹಾಗಾಗಿ ನಮ್ಮ ಮನೆಗೂ ಬಂದು ನೋಡಿ, ನಂಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ನನಗೆ ಈಗ ನನಗೆ ಪೂರ್ಣ ಪ್ರಮಾಣದ ರಸ್ತೆ ಮಾಡಿಲ್ಲ ಆದರೂ ತಾತ್ಕಾಲಿಕವಾದಾದರೂ ನೀವೇನಾದರೂ ವ್ಯವಸ್ಥೆ ಮಾಡಿ ಈ ಮಕ್ಕಳಿಗೆ, ಈ ಸ್ಥಳೀಯ ನಾಗರಿಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಈ ಲೈವ್ ಸಾಗರ ಉದ್ದೇಶ. ಬನ್ನಿ ಒಳಗೋಗೋಣ. ಈ 2 ಅಂಗವಿಕಲ ಮಕ್ಕಳಿದ್ದಾರೆ, ಅವರಿಗೂ ಕೂಡ ಇಲ್ಲಿ ಅಂದರೆ ನೀವು ನೋಡ್ಬೋದು, ಇವರಿಗೂ ಕೂಡ ಹಾಸ್ಪಿಟ್ಲಿಗೆ ಪೀಡ್ಸು ಅಂತ ಕಾಯಿಲೆಗಳಿರ್ತವೆ. ಮನೆಯಲ್ಲೂ ಕೂಡ ತುಂಬ ಕಷ್ಟ ಆಗತ್ತೆ. ಹಾಗಾಗಿ ಈ ರಸ್ತೆಯಲ್ಲಿ ತಿರುಗಾಡೋದು ಭಾಳಷ್ಟು ಕಷ್ಟ ಅಂತಾರೆ ಇಲ್ಲೆಲ್ಲ ಸ್ಥಳೀಯರು. ಹಾಗಾಗಿ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಅವರಿಗೆ. ನೀವು ಅಲ್ಲಿ ಹೇಳ್ತಾ ಇದ್ರಿ ರಸ್ತೆ ಸರಿ ಇಲ್ಲ, ಮಕ್ಕಳು ಅನಾರೋಗ್ಯ ಇದ್ದಾರೆ ಅಂತ ಇದೆ, ಏನಂತೀರಾ? ನಾವಂದ್ರೆ ನಮ್ಮ ಶಾಸ್ತ್ರಿಗೆ ನಾನು ನಮಸ್ತೆ ಹೇಳ್ತೀನಿ ಗೋಪಾಲಕೃಷ್ಣ ಬೇಳೂರವರಿಗೆ. ಅವರು ಕನ್ಫೆಕ್ಷನ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಹೋದ ವರ್ಷದಲ್ಲಿ. ನಮ್ಮ ಮಕ್ಕಳನ್ನ ನೋಡಿದ್ದಾರೆ ಅವರು, ಕನ್ಫೆಕ್ಷನ್ ಕಾರ್ಯಕ್ರಮ ಮಕ್ಕಳನ್ನ ನೋಡಿದ್ರೆ 2 ಮಕ್ಕಳಿಗೂ ತೊಂದರೆ ಇದೆ. ಅಂದ್ರೆ ಅವ್ರು ಹುಟ್ಟಿದಾಗಿಂದ ಅಂಗವಿಕಲರು ಕೂಡ. 16 ವರ್ಷ ಆಯ್ತು ನಾವು ಸಾಕ್ತಾ. ಒಂದು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಿಗೆ ಹೋಗದೆ ಇರೋ ಕಾರಣ ಈ ರೀತಿ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಹೆಣ ಹುಗ್ದಂಗೆ ಮಾಡಿಟ್ಟಿದ್ದಾರೆ. ಈ ರೀತಿ ಪರಿಸ್ಥಿತಿ ಯಾರು ನೋಡ್ಬೇಕಂತ ಗೊತ್ತಾಗ್ತಿಲ್ಲ. ಈ ಮಕ್ಳಿಗೆ ನೋಡ್ಕೊಬೇಕು. ನಾವು ಅಕಸ್ಮಾತ್ ಬಿದ್ದರೆ ಆದರೆ ಬೆಡ್ಗೆ ನಾವು ಹಾಕ್ತೀವಿ, ಮಕ್ಳಿಗೆ ನೋಡ್ಲಿಕ್ಕಾಗಲ್ಲ. ಅದಕ್ಕೆ ಬೇಳೂರಲ್ಲಿ ನಾವು ಹೇಳೋದಂದರೆ, ಸರ್ ನಮ್ಗೆ ಎಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಿದ್ದೀವಿ, ಆದರೆ ನಿಮ್ಮ ಪಿಕ್ಚರಿಗೆ ಕಾಣಿಸ್ಕೊಂಡಿಲ್ಲ. ಅದನ್ನು ದಯಮಾಡಿ ನೀವು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಮಾತ್ರವಲ್ಲ, ಇಲ್ಲಿ ನೀವು ತಕ್ಷಣ ಒಂದು ಕ್ರಮ ಕೈಗೊಂಡು ಈ ಮಕ್ಕಳಿಗೋಸ್ಕರ ಮತ್ತು ಸಾರ್ವಜನಿಕರೆಲ್ಲ ನೋಡಿದ್ದೀವಿ, ವಿಡಿಯೋ ಎಲ್ಲ ಮಾಡಿದ್ದೀರಿ ನೀವು. ಸರ್ ನಿಮ್ಮ ಪ್ಲೀಸ್ ನೀವು ಮಾಡಿಕೊಡ್ಲೇಬೇಕಂತ ನಮ್ಮ ಫ್ರಾಂಕ್ ಲೋಬ ಅವ್ರ ಮುಖಾಂತರ ನಾವು ಮಾತಾಡ್ತೀವಿ. ಮತ್ತು ವಿಶೇಷವಾಗಿ ಈ ಕಾರ್ಯವನ್ನು ನೀವು ಆದಷ್ಟು ಬೇಗ ಕೈಗೊಳ್ಳಬೇಕಂತ ಕೇಳ್ಕೊಡ್ತೀವಿ ಸರ್. ಧನ್ಯವಾದಗಳು. ನಿಮ್ಮ ಈ ಮನವಿ ಶಾಸಕರ ತನಕ ಮುಟ್ಟಲಿ ಅನ್ನೋದೇ ನನ್ನ ಆಶಯ. ಆದಷ್ಟು ಬೇಗ ಈ ರಸ್ತೆ ಗುಂಡಿಗಳು ಜನರ ಮುಚ್ಚಿ ಈ ಸುಗಮ ರಸ್ತೆಯಾಗಿ ಬಿಂಬಿಸಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಜನಕ್ಕೂ ಕೂಡ ಮೂಲಭೂತ ಸೌಕರ್ಯ ಸಿಗಲಿ ಅನ್ನೋದೇ ನಮ್ಮ ಆಶೆ. ಧನ್ಯವಾದಗಳು. ಇಲ್ಲಿ ಜಲಜೀವನ್ ಅಂತ ಹೇಳಿ ಎಲ್ಲ ಕಡೆ ನಲ್ಲಿ ಹಾಕ್ಬಿಟ್ಟಿದ್ದಾರಂತೆ.
ನಲ್ಲಿ ಹಾಕ್ಬಿಟ್ಟು ಈಗ ಇಲ್ಲಿ ಮನ್ಮನೆಗೆ ಹಾಕಿದಾರೆ. 2 ದಿನ ನೀರು ಬಿಟ್ಟಿದ್ರಾ ಅಣ್ಣ? 2 ದಿನ ನೀರು ಬಿಟ್ಟಿದ್ರಾ? ಚೆಕ್ ಮಾಡೋಕ್ಕೆ 1-2 ದಿನ ನೀರು ಬಿಟ್ಟಿದ್ರಂತೆ. ದಯವಿಟ್ಟು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಯಾರೇ ಇರಲಿ, ನೀವು ಅದೆಷ್ಟೇ ಬಲಾಢ್ಯರಾದರೂ ಅಡ್ಡಿಲ್ಲ, ಇದೇನು ಬಿಲ್ ಮಾಡ್ಕೊಂಡು ಹೊಡ್ಕೊಂಡು ತಿನ್ನಕ್ಕೆ ಮಾಡಿದ ಅಂತ ನನಗೆ ನೀವು ಹೇಳಬೇಕು, ತಿಳಿಸಿ. ಅದಕ್ಕಾಗಿ ನಾನು ಈ ವಿಡಿಯೋನ ನೇರ ಬಿಡ್ತಾ ಇದ್ದೀನಿ. ಇಂಥ ಕೆಲಸಗಳನ್ನು ಮಾಡಬೇಡಿ. ಈ ಮನೆಗೂ ಕೂಡ ಹಾಕಿದ್ದೀರಿ. ನನಗೆ ಹೇಳೋದಿಷ್ಟೇ, ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕಾಗತ್ತೆ. ನೆಲ, ಜಲ, ವಿದ್ಯುತ್ ಇಂಥವನ್ನು ಕೊಡೋದ್ರಲ್ಲಿ ಸರ್ಕಾರ ಮೀನಾಮೇಷ ಎಣಿಸ್ಬಾರ್ದ್ರಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಮರ್ಸಾ ಗ್ರಾಮಕ್ಕೆ ಸೇರುವಂಥ ಇಂಡಸ್ಟ್ರಿಯಲ್ ಏರಿಯಾದ ಹಿಂಭಾಗದಲ್ಲಿರುವಂಥ ಈ ಒಂದು ಜನಕ್ಕೆ ನ್ಯಾಯ ಒದಗಿಸ್ಕೊಡೋ ತನಕ ನಾವು ಲೈವ್ ಸಾಗರು K15 ಎಂದೂ ವಿಶ್ರಾಂತಿ ತಗೊಳ್ಳಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಿಮ್ಮ ಈ ಒಂದು ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಇಟ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಸರ್ಕಾರಿ ಸಂಬಳ ತೊಗೊತೀರಾ, ಎಲ್ಲ ತೊಗೊತೀರಾ, ಆಯಿತಾ? ನಿಮಗೆ ಒಂದು ಶ್ರದ್ಧೆ, ದಯೆ, ಭಕ್ತಿ ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಜನಸಾಮಾನ್ಯರು ಹೀಗೆಲ್ಲ ಆದರೆ ದಂಗೆ ಹೇಳಬೇಕಾಗತ್ತೆ. ನಾನು ನೇರನೇ ಹೇಳ್ತೀನಿ, ಆಯಿತಾ? ಹಾಗಾಗಿ ದಯವಿಟ್ಟು ಇಲ್ಲಿನ ನಾಗರಿಕರಿಗೆ ಮೂಲಭೂತ ಸೌಕರ್ಯ ನೀವು ಕೊಡಲೇಬೇಕು. ಅದು ನಮ್ಮ ಹಕ್ಕು ಕೂಡ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ನಮ್ಮ ಚಾನೆಲ್ನ ಈ ವಿಡಿಯೋ ನೋಡಿದವರು ದಯವಿಟ್ಟು ಶೇರ್ ಮಾಡಿ. ನಂಗೆ ಲೈಕ್ ಮಾಡಿಲ್ಲ ಅಂದರೂ ಅಡ್ಡಿಲ್ಲ, ಶೇರ್ ಮಾಡಿ. ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಅಡ್ಡಿಲ್ಲ, ನೀವು ಇದನ್ನು ಮತ್ತೆ ಶೇರ್ ಮಾಡಿ. ಇಲ್ಲಿನ ಜನಕ್ಕೆ ನ್ಯಾಯ ಕೊಡ್ಸೋಣ ಅನ್ನೋದೇ ನನ್ನ ಉದ್ದೇಶ. ಧನ್ಯವಾದಗಳು.